ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಪ್ರತಿದಿನ ನೀವು ಕೇಳ್ತಾ ಇದ್ರಿ, ಸರ್ ಎಲ್ಲ ಥರದ ವಿಡಿಯೋ ಬಿಡ್ತಿದ್ದೀರಾ, ಶತ್ರು ಸಂಹಾರಕ್ಕೆ ಸ್ವಲ್ಪ ಹೊಸ ವಿಡಿಯೋ ಬಿಡಿ, ಹೊಸ ವಿಡಿಯೋ ಬಿಡಿ ಅಂತ. ಇಂದು ನಾನು ನಿಮಗೆ ಶ್ರೀ ಮಹಾಕಾಳಿ ಅಮ್ಮದೆ ಶತ್ರು ಸಂಹಾರಿಣಿದು ಒಂದು ಯಂತ್ರ ಪ್ಲಸ್ ಮಂತ್ರ ಎರಡನ್ನೂ ಬಿಡ್ತಾ ಇದ್ದೀನಿ ಸ್ನೇಹಿತರೆ. ಕೆಲವೇ ಗಂಟೆಗಳಲ್ಲಿ ನಿಮ್ಗೆ ಯಾರ್ಯಾರು ಶತ್ರು ಇದ್ದಾರೋ ಅವ್ರನ್ನ ನಾಶ ಮಾಡಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ. ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಹಾಲ್ ಅನ್ನೋ ಗಂಟೆನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಏಕೆಂದರೆ ಮುಂದೆ ನಾನು ಏನು ವಿಡಿಯೋಗಳು ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರಬೇಕು. ಬನ್ನಿ ಸ್ನೇಹಿತರೆ, ಇದಕ್ಕೆ ವಿಧಿವಿಧಾನ ಏನು ಬೇಕು ತಿಳ್ಕೊಳ್ಳೋಣ. ಮೊದಲಿಗೆ ಸ್ನೇಹಿತರೆ ಒಂದು ಬಿಳಿಯ ಹಾಳೆ ಬೇಕು ಸ್ನೇಹಿತರೆ, ಮತ್ತು ಸ್ಮಶಾನದ್ದು ಬೂದಿ ಬೇಕು ಸ್ನೇಹಿತರೆ. ಸ್ಮಶಾನ ಬೂದಿ ಅಂದರೆ ಹೆಣ ಸುಟ್ಟಿರೋ ಬೂದಿ ಬೇಕು ಸ್ನೇಹಿತರೆ. ತಂದು ನಾನು ಡಿಸ್ಪ್ಲೇ ಮೇಲೆ ಒಂದು ಯಂತ್ರ ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ಯಂತ್ರನ ಬೂದಿಯಲ್ಲಿ ಬರಿಬೇಕು ಸ್ನೇಹಿತರೆ. ಆ ಬೂದಿಗೆ ಯಂತ್ರನ ಬರೆದಿದ್ದ ಮೇಲೆ ಒಳಗಡೆ ಹಮುಕಿ ಅಂತ ಇದೆ ಸ್ನೇಹಿತರೆ. ಆ ಹಮುಕಿ ಜಾಗದಲ್ಲಿ ಯಾರು ನಿಮ್ಮ ಶತ್ರು ಇದ್ದಾರೋ ಆ ಶತ್ರು ಹೆಸರನ್ನು ಬರಿಬೇಕು ಸ್ನೇಹಿತರೆ. ಬರೆದು ಬಿಟ್ಟು ಅದನ್ನು ನಿಮ್ಮ ಮುಂದೆ ಇಟ್ಕೊಂಡು ನಾನು ಏನು ಹೇಳ್ತೀನೋ ಆ ಮಂತ್ರನ 1008 ಸಾರಿ ಹೇಳಬೇಕು ಸ್ನೇಹಿತರೆ. ಒಂದು ನೆನಪಿರಲಿ ಸ್ನೇಹಿತರೆ, ಇದನ್ನು ಸ್ಮಶಾನದ ಬೂದಿನ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ತಗೊಂಡೋಗ್ಬಾರ್ದು ಸ್ನೇಹಿತರೆ. ನಿಮಗೆ ಮತ್ತೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ, ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಬೂದಿ ತಗೊಂಡು ಹೋಗಬಾರ್ದು. ಎಲ್ಲಾದರೂ ಖಾಲಿ ಜಾಗದಲ್ಲಿ ಹೋಗಿ ಪ್ರಶಾಂತ ಇರೋ ಪ್ಲೇಸಲ್ಲಿ ಕೂತು ಮಾಡಬೇಕು ಸ್ನೇಹಿತರೆ. ಇದನ್ನ ಮಂತ್ರ ಹೀಗಿದೆ ನೋಡಿ, ಹೇಳ್ತೀನಿ ಸ್ನೇಹಿತರೆ. ಓಂ ಹ್ರೀಂ ಕ್ಲೀಂ ತ್ರಿಪುರ ಭೈರವಿ ತ್ರಿಪುರ ವೀರ ಮಮ ಶತ್ರು ಹಮುಕಿ ಶ್ಯ ಪೀಡಂ ನಾಶಾಯ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಹ್ರೀಂ ಕ್ಲೀಂ ತ್ರಿಪುರ ಭೈರವಿ ತ್ರಿಪುರ ವೀರ ಮಮ ಶತ್ರು ಅಮುಕಿ ಶ್ಯ ಪೀಡಂ ನಾಶಾಯ ಸ್ವಾಹ. ಅಮುಕಿ ಅನ್ನೋ ಜಾಗದಲ್ಲಿ ನಿಮ್ಗೆ ಯಾರು ಶತ್ರು ಇದ್ದಾರೋ ಅವ್ರ ಹೆಸರನ್ನು ಬರಿಬೇಕಾಗುತ್ತೆ ಸ್ನೇಹಿತರೆ. ಮಂತ್ರನೂ ಕೂಡ ನಾನು ಡಿಸ್ಪ್ಲೇ ಮೇಲೆ ಕೊಡ್ತಾ ಇದ್ದೀನಿ, ಆಯಿತಾ? ಅದೇ ಥರ ಮಾಡಿ. ಎಚ್ಚರಿಕೆ ಸ್ನೇಹಿತರೆ, ದಯವಿಟ್ಟು ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡಿ. ಸುಮ್ಮನೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಯಾರಿಗೆ ಬೇಕು ಅವ್ರಿಗೆ ಮಾಡೋಕ್ಕೋದ್ರೆ ಅದು ನಿಮಗೆ ಉಲ್ಟಾ ತಿರುಗುತ್ತೆ ಸ್ನೇಹಿತರೆ. ಎರಡನೇದು ಮತ್ತೊಮ್ಮೆ ಹೇಳ್ತಿದ್ದೀನಿ, ಬೂದಿ ಮನೆ ಒಳಗಡೆ ತಗೊಂಡು ಹೋಗಬಾರ್ದು. ಏಕಾಂತದಲ್ಲಿ ಪ್ರಶಾಂತ ಜಾಗಕ್ಕೆ ಹೋಗ್ಬಿಟ್ಟು ಕೂತೇ ಮಾಡಬೇಕು ಸ್ನೇಹಿತರೆ. ಇದನ್ನ ಅದೆಲ್ಲ ಆದಮೇಲೆ ಅದನ್ನು ಬೆಂಕಿಲಿ ಸುಟ್ಟಾಕ್ಬಿಡಿ ಸ್ನೇಹಿತರೆ, ಆ ಯಂತ್ರನ. ಆಮೇಲೆ ಮನೆಗೆ ಹೋಗೋಕ್ಕೂ ಮುಂಚೆ ಕೈ ಕಾಲು ತೊಳೆದು ಹೋಗಿ. ಇದನ್ನು ಶನಿವಾರ ಮಾತ್ರ ಮಾಡಬೇಕು ಸ್ನೇಹಿತರೆ. ಮಾಡಿ ನೋಡಿ, ರಿಸಲ್ಟ್ ನಿಮಗೇ ಬರುತ್ತೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಂಗಳವಾಗಿ.